ಅಂದ್ರೆ ಇಲ್ಲಿ ಒಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಅಂದ್ರೆ, ನೀವು ಜಸ್ಟ್ ಹೇಳ್ತಾ ಹೋದ್ರೆ ಆಕ್ಚುಲಿ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರು ಸ್ಮಾಲ್ ಸ್ಟೆಪ್ಸ್ ತಗೊಂಡಿರ್ತಾರೆ. ಅದಾದ ತಕ್ಷಣ ಒಂದು ಸ್ಟೆಪ್ಸ್ ಅವ್ರಿಗೆ ಎಷ್ಟು ಕಾಣೋದಕ್ಕೆ ಸಾಧ್ಯ, ಒಂದು ತ್ರೀ ಟು 4 ಸ್ಟೆಪ್ಸ್ ಮುಂದೆ ತಗೋಬಹುದು. ದೊಡ್ಡದಾಗಿ ಆಲೋಚನೆಗಳು ಬಂದಿರೋದಿಲ್ಲ ಅಂತ, ಅದನ್ನ ಬರ್ತಾ ಬರ್ತಾ ಬರುತ್ತೆ ಪ್ರೋಗ್ರೆಸ್ ಅಲ್ಲಿ ಅಂತ ಅನ್ನೋದು ಗೊತ್ತಾಯ್ತು ಆಕ್ಚುಲಿ. ಹಾಗಾದ್ರೆ ಆ ಒಂದು ಸ್ಟೆಪ್ಸ್ ತಗೊಳ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಬಿಸ್ನೆಸ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಫೇಲ್ ಆಗಿರೋರೇ ತುಂಬಾ ಜನ ಇದ್ದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸಕ್ಸಸ್ ಆಗಿರೋ ರೇಷಿಯೋನೇ ಬೇರೆ ಇದೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಆ ಒಂದು ಮೆಂಟಾಲಿಟಿ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಅಂದರೆ ನನ್ನ ಒಂದು ಅನುಭವಕ್ಕೆ ಬಂದಂಗೆ, ಹ್ಮ್ ಯಾರು ಒಂದು ಒಂದು ಎಕ್ಸ್ಪೀರಿಯನ್ಸ್ ಆಗಿ ಇವಾಗ ಆಲ್ರೆಡಿ ಇವಾಗ ಯಾವುದೋ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಂದರೆ ಅದರಲ್ಲಿ ಸ್ವಲ್ಪ ನಿನಗೆ ಅನುಭವ ಇರಬೇಕು. ಹ್ಮ್ ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಟ್ಲು ಪ್ರಾರಂಭ ಮಾಡಬೇಕು ಅಂತಂದರೆ ನಿನಗೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು 2-3 ತಿಂಡಿ ಮಾಡೋಕ್ಕೆ ಬಂದಿರಬೇಕು. ಹ್ಮ್ ಯಾಕಂದ್ರೆ ನಾಳೆ ಕುಕ್ ಓಡೋದ್ರೆ ಹೌದು. ಇದಕ್ಕಿದಂಗೆ ಏನು ಗ್ಯಾರಂಟಿ ಅವನು ರಾತ್ರಿ ಹೋಗಲ್ಲ ಅಂತ. ಒಂದಿನ ರಾತ್ರಿ ಓಡೋಗ್ಬಿಟ್ಟು ಅವನು ಬೆಳಗ್ಗೆ ಏನು ಮಾಡ್ತೀಯ? ನಿನ್ನ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ಫರ್ನಿಚರ್ ತುಂಬ ಚೆನ್ನಾಗಿದೆ, ಹೋಟ್ಲೊಳಗೆ ಚೆನ್ನಾಗಿದೆ, ಒಳ್ಳೆ ಏರಿಯಾದಲ್ಲಿ ನಿಮಗೆ ಅದು ಜಾಗ ಸಿಕ್ಕಿದೆ, ಪಾರ್ಕಿಂಗ್ ಪ್ಲೇಸ್ ಇದೆ, ಎಲ್ಲ ಎವ್ರಿಥಿಂಗ್ ಇಸ್ ರೈಟ್. ವಾಟ್ ಅಬೌಟ್ ಯುವರ್ ಕುಕ್? ನೆಕ್ಸ್ಟ್ ಡೇ ಶೆಫೇ ಇಲ್ಲ, ಕಸ್ಟಮರ್ ಇದ್ದಾರೆ ಬಟ್ ರೆಡಿ ಆಗಿಲ್ಲ ತಿಂಡಿ. ಅವಾಗ ಏನು ಮಾಡ್ತೀರಾ ನೀವು? ಸೊ ಆ ಥರ ಫಸ್ಟ್ ನೀವು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ? ಇವತ್ತು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿದಾಗ ನೀನು ಸೆಲ್ಫ್ ಎಂಪ್ಲಾಯ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೆಯಾ ಅಥವಾ ಡಿಪೆಂಡ್ ಆಗ್ತಾ ಇದೆಯಾ? ಯಾಕೆ ರಿಕ್ರೂಟ್ ಮಾಡ್ತೀಯ ನೀನು? ಎಂಪ್ಲಾಯೀಸ್ ರಿಕ್ರೂಟ್ ಮಾಡಿದ್ರೆ ಡಿಪೆಂಡ್ ಆಗ್ತೀನಿ ನಾನು. ಓಕೆ, ಇಫ್ ಯು ಆರ್ ಡಿಪೆಂಡಿಂಗ್ ಮಾಡಿದಾಗ ಏನಾಗುತ್ತೆ, ನೀನು ಅಟ್ಲೀಸ್ಟು ನೀನು ನಿನ್ನ ಹತ್ರ ಏನು ಸ್ಕಿಲ್ಲೇ ಇಲ್ಲ, ಸ್ವಲ್ಪ ನಾಲೆಡ್ಜ್ ಇದೆ ಹೋಟ್ಲ್ ಬಗ್ಗೆ, ಸ್ಕಿಲ್ಲೇ ಇಲ್ಲ ಅಂತಂದಾಗ ಅಟ್ಲೀಸ್ಟ್ ಒಂದು 2-3 ಮಂತ್ಸಲ್ಲಿ ನೀನು ಕಲ್ತ್ಕೊಂಡಿರ್ಬೇಕು. ನೀನು ಆ ಹೋಟ್ಲನ್ನ ರನ್ ಮಾಡೋಂಥ ಒಂದು ಕಲ್ತ್ಕೊಂಡಿರ್ಬೇಕು. ದೋಸೆ ಹಾಕೋದು ಕಲ್ತ್ಕೋಬೇಕು, ಇಡ್ಲಿ ಮಾಡೋದು ಕಲ್ತ್ಕೋಬೇಕು, ವಡೆ ಹಾಕೋದು ಕಲ್ತ್ಕೋಬೇಕು, ಅಟ್ಲೀಸ್ಟ್ ಒಂದು 4-5 ಬ್ರೇಕ್, ಒಂದು ಟಿಫನ್ಸು, ಆ ಥರ ನಿನ್ನ ರೆಡಿ ಮಾಡೋದನ್ನು ಕಲ್ತ್ಕೋಬೇಕು ನೀನು. ಆ್ಯಕ್ಚುಲಿ ಮೊದಲು ಕಲ್ತ್ಕೊಂಡು ಪ್ರಾರಂಭ ಮಾಡೋದು 100% ರೈಟ್ ವೇ. ಅದು ಅಟ್ಲೀಸ್ಟ್ ನೀನು ಕಲಿತಾ ಒಂದು 3-4 ತಿಂಗಳಲ್ಲಿ ಕಲಿತಾ ಹೋಗ್ಬಿಟ್ರೆ ಏನಾಗುತ್ತೆ, ನೀನು ಯಾವ ಪರ್ಫೆಕ್ಟ್ ಕಲಿತೀಯೋ ಶೆಫ್ಸ್ ಯಾರು ಓಡೋಗಲ್ಲ, ನಿನ್ನ ಬಿಟ್ಟು ಹೋಗಲ್ಲ. ಯಾಕಂದ್ರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ನಾನು ಹೋದ್ರೂ ಹೋಟ್ಲ್ ರನ್ ಆಗುತ್ತೆ ಅಂತ. ಅವನ್ನ ನಿನ್ನ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಅವಾಗ. ಕರೆಕ್ಟ್. ಇಲ್ಲ, ನಾನು ಡಿಮ್ಯಾಂಡ್ ಮಾಡೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವನಿಂದ ನಿನ್ನ ಬಿಸ್ನೆಸ್ ನಡೀತೆ ಅಂತ ಗೊತ್ತಾದ ತಕ್ಷಣ ಅವ್ನು ಡಿಮ್ಯಾಂಡ್ ಮಾಡ್ತಾನೆ. ಅವನು ನೋಡು ಬಿಟ್ಟು ಹೋಗ್ತೇನೆ ಅಂತಾನೆ. ಮತ್ತೆ ಇನ್ಕ್ರಿಮೆಂಟು ಆಮೇಲೆ ಅಲ್ಲ ಅದು ಇನ್ಕ್ರಿಮೆಂಟು ಅದನ್ನು ಕೊಡೋಣ, ತೊಂದರೆ ಇಲ್ಲ, ಬಟ್ ಗ್ಯಾರಂಟಿ ಇಲ್ಲ, ಯಾವಾಗ ಹೋಗ್ತಾನೆ ಗೊತ್ತಿಲ್ಲ. ಅವಾಗ ಓನರಿಗೂ ಭಯ ಇರುತ್ತೆ, ಅವ್ನು ಬಿಟ್ಟು ಹೋದ್ರೆ ನಂದು ಬಿಸ್ನೆಸ್ ರನ್ ಆಗಬೇಕಲ್ಲ. ನಾನು ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಒನ್ ಬಿಸ್ನೆಸ್. ನಾನು ಯಾವುದೋ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ ಯಾವುದೇ ಬಿಸ್ನೆಸ್ನಲ್ಲಿ ಇದು ಇರುತ್ತೆ, ಯಾವುದೇ ಬಿಸ್ನೆಸ್ನಲ್ಲಿ ಇರುತ್ತೆ. ಅದೇ ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಈ ಥರ ಆಗಲ್ಲ. ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಮಗೆ ಟೆಕ್ನಿಕಲ್ ಆಗಿ ಐಡಿಯಾ ಇರಬೇಕು ಅಷ್ಟೇ ನಮಗೆ. ಓಕೆ, ಯಾಕಂದ್ರೆ ನಾವು ಹೋಗ್ಬಿಟ್ಟು ಮೇಸ್ತ್ರಿ ಕೆಲಸ ಮಾಡೋಕ್ಕಾಗಲ್ಲ, ಗೋಡೆ ಕಟ್ಟೋದು ಅದು ಮಾಡೋಕ್ಕಾಗಲ್ಲ. ನಮಗೇನಂದ್ರೆ ಆಪ್ಷನ್ಸ್ ಇರುತ್ತೆ. ಇವತ್ತು ರಾತ್ರಿ ಯಾರು ಓಡಿ ಹೋಗಲ್ಲ. ಒಂದು ವೇಳೆ ಓಡಿ ಹೋದ್ರು ಒಂದು 2 ತಿಂಗಳು 3 ತಿಂಗಳು ಅದು ಬಿಲ್ಡಿಂಗ್ ನಿಂತ್ಕೊಂಡ್ರು ಯಾರು ಏನು ದೊಡ್ಡ ಅದು ಇದಾಗಲ್ಲ. ಇನ್ನೊಬ್ಬನ ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡಿ ಸ್ಟಾರ್ಟ್ ಮಾಡೋವರೆಗೂ ತೊಂದರೆ ಆಗಲ್ಲ, ಏನಾಗಲ್ಲ, ಯಾರು ಅಂದ್ಕೊಳ್ಳಲ್ಲ. ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಬಿಡು ಅಂತ ಅಂದ್ಕೋತಾರೆ. ಬಟ್ ಇದು ಹೋಟೆಲ್ ಇಂಡಸ್ಟ್ರಿ ಆಗಿರ್ಬೋದು, ಈ ಥರ ನಾಟ್ ಓನ್ಲಿ ಹೋಟೆಲ್, ಈ ಥರ ಡೈಲಿ ನೀನು ಕಸ್ಟಮರ್ ಜೊತೆ ನೀನು ರಿಯಾಕ್ಟ್ ಮಾಡ್ತಕ್ಕಂಥ ಯಾವುದೇ ಒಂದು ಇಂಡಸ್ಟ್ರಿನ ಪ್ರಾರಂಭ ಮಾಡಬೇಕಾದ್ರೆ ಅದರಲ್ಲಿ ತಗೊಳ್ಬೇಕಾಗಿರ್ತಕ್ಕಂಥ ಇದು ಬೇರೆ. ಸೊ ಹಾಗಾಗಿ ನಾವು ಒಂದು ಬಿಸ್ನೆಸ್ ಇಳಿತಾ ಇದೀವಿ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಬಗ್ಗೆ ಒಂದು ಸ್ಕಿಲ್ ನಮ್ಮ ಹತ್ರನೂ ಡೆಪ್ತ್ ಆಗಿ ಇತ್ತು ಅಂತ ಹೇಳಿದ್ರೆ ಅದು ಸೇಫರ್ ಸೈಡ್ ಅಂತ ಹೇಳಿ ಅಂತಾರೆ. ಅದು ಸೇಫರ್ ಸೈಡ್ ಅಲ್ಲ, ಅದೇ ನಿನ್ನ ಕಾಪಾಡೋದು. ಅದನ್ನ ಕಂಟಿನ್ಯೂಟಿ ಯಾವಾಗ ನಿನ್ನಲ್ಲಿ ಆ ಒಂದು ಸ್ಕಿಲ್ಲು ಆ ಒಂದು ನಾಲೆಡ್ಜ್ ಇತ್ತು ಅಂತಂದ್ರೆ ನಿನ್ನ ಆಟಿಟ್ಯೂಡೇ ಚೇಂಜ್ ಇರುತ್ತೆ. ಯಾರು ಬರಲಿ ಯಾರು ಬಿಡಲಿ ನಾನು ನಡೆಸ್ತೀನಿ ಅಂತ ಇರುತ್ತೆ. ಇಲ್ಲಾಂದ್ರೆ ಭಯ ಇರುತ್ತೆ, ನಾಳೆ ಇವನು ಹೋಗ್ಬಿಟ್ರೆ ಹೆಂಗೆ, ಅವನು ಹೋಗ್ಬಿಟ್ರೆ ಹೆಂಗೆ ಅಂತ. ಸೊ ಅದಕ್ಕೆ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನಾದರೂ ಮಾಡ್ಬೇಕಂತ ಅಂದ್ಕೊಂಡಿರ್ಬೋದು, ಏನೇ ಇರ್ಬೋದು, ನಾವು ಸ್ಕಿಲ್ನ ನಾವು ಡೆವಲಪ್ ಮಾಡ್ಕೊಂಡು ನಾವು ಕಲಿಯೋದು ಭಾಳ ಇಂಪಾರ್ಟೆಂಟ್. ಫಸ್ಟು ನಾವು ಟ್ರೈನಿಂಗಲ್ಲಿ ನಾವು ಜಾಸ್ತಿ ಸ್ಪೆಂಡ್ ಮಾಡ್ಬೇಕು ಟೈಮ್ನ. ಈಗ ನೀನು ಅದೇ ಹೋಟ್ಲ್ ಎಕ್ಸಾಂಪಲ್ಗೆ ಹೋಗ್ತೀನಿ, ಯಾಕಂದ್ರೆ ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನೀನೊಂದು ಹೋಟ್ಲ್ ಇಡಬೇಕು ಅಂತಂದರೆ ಹೋಗು, ಯಾವುದೋ ಒಂದು ಹೋಟ್ಲ್ ಸೇರ್ಕೊ.
ನೀನು ಇಂಜಿನಿಯರಿಂಗ್ ಮಾಡಿರ್ಬೋದು, ಇನ್ನೊಂದು ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಅದನ್ನು ಪಕ್ಕಕ್ಕೆ ಇಟ್ಬಿಡು. ಯಾಕಂದರೆ ಆ ಒಂದು ಈಗೋ ನಮ್ಮಲ್ಲಿ ಇರುತ್ತೆ. ಅಯ್ಯೋ ನಾನು ಇಂಜಿನಿಯರು ಅಥವಾ ನಾನು ಎಜುಕೇಶನ್ MBA ಮಾಡಿದ್ದೀನಿ, ಅದು ಮಾಡಿದ್ದೀನಿ, ನನಗೆ ಆ ಒಂದು ಈಗೋನೆಸ್ ಇರುತ್ತೆ. ನಮಗೆ ಆ ಈಗೋನೆಸ್ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಗೋ ಆ್ಯಂಡ್ ಜಾಯಿನ್ ದ ಹೋಟೆಲ್. ಹೋಗಪ್ಪ ಒಂದು ಯಾವುದಾದ್ರು ಒಂದು ಹೋಟೆಲ್ ಜಾಯ್ನ್ ಆಗು. ಜಾಯ್ನ್ ಆಗಿ ಅಲ್ಲಿ ಲೇಮ್ಯಾನ್ ಆಗಿ ಕೆಲಸ ಮಾಡು, ಎಲ್ಲ ತಿಳ್ಕೊ ಟೋಟಲ್ ಆಗಿ. ಸೊ 1 kg ಅಕ್ಕಿ ಅದಕ್ಕೆ ಎಷ್ಟು ದೋಸೆ ಆಗುತ್ತೆ, 1 kg ಹಿಟ್ಟಿಗೆ ಎಷ್ಟು ಇಡ್ಲಿ ಆಗುತ್ತೆ, ನಿನಗೆ ಗೊತ್ತಾಗ್ಬೇಕು ನಿನಗೆ ಅದು. ಸೊ ಒಂದು 6 ಮಂತ್ಸು, ಒಂದು 9 ಮಂತ್ಸು, ಅಟ್ಲೀಸ್ಟ್ 1 ಇಯರು ನೀನು ಅದರಲ್ಲಿ ಯಾವಾಗ ಕಂಪ್ಲೀಟ್ ಆಗಿ ಒಂದು ನಾಲೆಡ್ಜ್ ಪಡ್ಕೊಂಡೆ, ನಿನ್ನ ಕಾನ್ಫಿಡೆನ್ಸೇ ಚೇಂಜ್ ಆಗೋಗ್ಬಿಡುತ್ತೆ. ನಿನ್ನಲ್ಲಿ ಇನ್ವೆಸ್ಟರ್ಸ್ ಬರ್ತಾರೆ ಅವಾಗ. ಈಗ ಸ್ಟಾರ್ಟಿಂಗಲ್ಲಿ ಒಂದು ಹೋಟ್ಲ್ ಮಾಡೋಣ, ನಾನು ಇಷ್ಟ ಹಾಕ್ತೀನಿ, ನೀವು ಇಷ್ಟ ಹಾಕಿ ಅಂತ ಇನ್ವೆಸ್ಟರ್ ಹತ್ರ ಮಾತಾಡೋದು ಬೇರೆ ಇರ್ತದೆ. ನಿನ್ನಲ್ಲಿ ಆ ನಾಲೆಡ್ಜು ಸ್ಕಿಲ್ಲು ಎಲ್ಲ ಇದ್ದಾಗ ನೀನು ಮಾತಾಡೋದು ಬೇರೆ ಇರ್ತದೆ, ಆ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರ್ತದೆ. ಸೊ ಅವಾಗ ಹೆಚ್ಚು ರಿಸ್ಕ್ ತಗೊಳ್ಳೋದಕ್ಕೂ ರೆಡಿ ಇರ್ತಾರೆ ಅಂತ. 100%. ಯಾವಾಗ ರಿಸ್ಕ್ ಅನ್ಸೋದಿಲ್ಲ ಅವಾಗ, ನೀನು ಏನೇ ಮಾಡೋ ರಿಸ್ಕ್ ಅನ್ಸೋದಿಲ್ಲ. ಅಂಥ ಒಂದು ಟೈಮಲ್ಲೂ ಕೂಡ ಕೆಲವೊಂದು ಸಾರಿ ಎಲ್ಲಿ ಫೇಲ್ ಆಗ್ತವೆ ಅಂತಂದರೆ, ಪಾರ್ಕಿಂಗ್ ಪ್ಲೇಸ್ ಏನಾದರೂ ತೊಂದರೆ ಆಗಿ, ಓಕೆ, ಕಸ್ಟಮರ್ಸಿಗೆ ಕುತ್ಕೊಳ್ಳೋಕ್ಕಿಲ್ದಂಗೆ ತೊಂದರೆ, ಏನೋ ಆ ಥರ ಒಂದು ಚಿಕ್ಕ ಜಾಗಗಳು ಆ ಥರ ಸಿಕ್ಕಾಗ ನೀವು ಏನೋ ಮಾಡೋಕ್ಕೆ ಹೋದಾಗ ಆ ತೊಂದರೆಗಳನ್ನು ಫೇಸ್ ಮಾಡ್ಬೋದೇ ವಿನಃ ನೀವು ಬೇರೆ ಯಾವುದರಲ್ಲೂ ಫೇಸ್ ಮಾಡಲ್ಲ. ಸೊ ಆ ಥರ ಇರುತ್ತೆ. ಆದ ಕಾರಣ ಫಸ್ಟು ನಾವು ಯಾವುದೇ ಒಂದು ಬಿಸ್ನೆಸ್ನ ಪ್ರಾರಂಭ ಮಾಡಬೇಕು ಅಂತಂದರೆ ಫಸ್ಟ್ ಕಲಿಬೇಕು. ಅದೆಲ್ಲ ಯಾಕೆ ಇವಾಗ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಇದಾವಲ್ಲ, ಮತ್ತು ನೀವು ಯಾರನ್ನೇ ತಗೋ, ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಕಲ್ತ್ಕೊಂಡ್ಬಂದಿರ್ತಾರೆ ಇವರು, ಬಟ್ ಹೇಳಲ್ಲ ಇವರು. ನೀವು ಇವತ್ತು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಯಾವುದೇ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ನ ಲೀಡರ್ಸ್ ಇದಾರಲ್ಲ, ಅವರು ಹೋಗ್ಬಿಟ್ಟು ಇನ್ನೊಂದು ಕಡೆ ಯಾವುದೋ ಒಂದು ಕಲ್ತ್ಕೊಂಡಿರ್ತಾರೆ. ಕಲ್ತ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಒಂದು ಯೋಗನೋ ಪ್ರಾಣಾಯಾಮನೋ ಅದಕ್ಕೆ ಯಾವುದೋ ಒಂದು ಇವ್ರದ್ದೊಂದು 2-3 ಜೋಡಿಸ್ತಾರೆ. ಜೋಡಿಸ್ಬಿಟ್ಟು ಟೆಕ್ನಿಕಲ್ ಏನೋ ಮಾಡ್ತಾರೆ, ಮಾಡಿಬಿಟ್ಟು ಇದನ್ನು ನಾವೇ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಅಂದರೆ ಯುನಿಕ್ ಪ್ರಾಡಕ್ಟ್ ಅನ್ನೋದನ್ನ ಅಂತ ತೋರಿಸ್ತಾರೆ. ಅದು ಎಲ್ಲವೂ ಕೂಡ ನೀನು ಯೋಗದಲ್ಲಿ ಆಗದಿರುತ್ತೆ, ಪ್ರಾಣಾಯಾಮದಲ್ಲಿ ಇದೆಲ್ಲ ಯಾವುದಾದ್ರು ಅದನ್ನು ಮಿಕ್ಸ್ ಮಾಡಿರ್ತಾರೆ. ಮಿಕ್ಸ್ ಮಾಡಿ ಹೊಸ ಒಂದು ಡಿಶ್ನ ತೊಗೊಂಬಂದಿರ್ತಾರೆ. ಅದಕ್ಕೊಂದು ನೇಮ್ ಕೊಡ್ತಾರೆ, ಹೊಸ ಡಿಶ್ ಅಂದರೆ ನೇಮ್ ಕೊಡ್ತಾರೆ. ಅದಕ್ಕೊಂದು ಕೊಟ್ಬಿಟ್ಟು ಇದು ಮಾಡೋದ್ರಿಂದ ಹಂಗಾಗುತ್ತೆ ಹಿಂಗಾಗುತ್ತೆ, 99 ವೆರೈಟಿ ದೋಸೆ ಅಂತ ಹೇಳಿ ಆ ಥರ ಕೆಲವೊಬ್ರು ಸ್ಟಾರ್ಟ್ ಮಾಡಿದ್ರು. ಅದನ್ನೇ ಇವಾಗ ನೀನು ಬಿಸ್ನೆಸ್ ಅಂತಂದರೆ ಸ್ಪಿರಿಚುವಾಲಿಟಿ ಈಸ್ ಆಲ್ಸೋ ನೋ ವೇಡೇಸ್ ಬಿಸ್ನೆಸ್ ಆಗ್ಬಿಟ್ಟಿದೆ ಅದು. ಹೌದು. ನಿನ್ನ ಮೇನ್ ಸೆಂಟ್ರ್ ಎಲ್ಲಿದೆ, ಸೊ ಮೇನ್ ಸೆಂಟರ್ನಲ್ಲಿ ಯಾವ ರೀತಿ ಇದೆ, ಆಮೇಲೆ ಅಲ್ಲಿಂದ ಮೇನ್ ಸೆಂಟ್ರಿಂದ ನೀನು ಎಲ್ಲ ಕಡೆ ಎಲ್ಲೆಲ್ಲಿ ಸೆಂಟರ್ಸ್ ಓಪನ್ ಮಾಡ್ತೀಯ, ಆಮೇಲೆ ಫಸ್ಟು ನೀನು ಒಂದು ಕರ್ನಾಟಕ ಅಂತ ತೊಗೊಂಡ್ರೆ ಕರ್ನಾಟಕದಲ್ಲಿ ಎಷ್ಟು ಸೆಂಟರ್ಸ್ ಆದವು, ಆಮೇಲೆ ಇಂಡಿಯಾದಲ್ಲಿ ಎಷ್ಟು ಸೆಂಟರ್ಸ್ ಆದವು, ಆಮೇಲೆ ಫಾರಿನಲ್ಲಿ ಯಾವ ಕಂಟ್ರಿಯಲ್ಲಿದೆ, ಜಸ್ಟ್ ಲೈಕ್ ಅವರು ಕೂಡ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಅದು ಕೂಡ ಬಿಸ್ನೆಸ್ಸೇ. ಹೌದು. ಇನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಅದನ್ನು ಸ್ಪಿರಿಚುವಾಲಿಟಿ ಅಂತ ಇಟ್ಕೊಂಡ್ಬಿಟ್ಟು ಅದನ್ನು ಬಿಸ್ನೆಸ್ ಅನ್ನಬಾರ್ದು ನಾವು ಅಂತ, ಅದು ಬಿಸ್ನೆಸ್ಸೇ, ಇದು ಬಿಸ್ನೆಸ್ಸೇ, ಸಿನಿಮಾನೂ ಬಿಸ್ನೆಸ್ಸೇ, ಇನ್ನೊಂದು ಬಿಸ್ನೆಸ್, ಯಾವುದನ್ನು ಅದಕ್ಕೆ ನಮ್ಮ ಇದರಲ್ಲಿ ವ್ಯವಹಾರ ಅಂತಾರೆ. ನೀನು ಏನೇ ಮಾಡು ಪ್ರಪಂಚದ ಜೊತೆ ಅದನ್ನು ವ್ಯವಹಾರ ಅಂತಾರೆ.